ಇನ್ನು ಈ ನಟಿ ರನ್ಯಾ ರಾವ್ ಇವರ ಐಷಾರಾಮಿ ಜೀವನದ ಬಗ್ಗೆ ಕೇಳಿದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ಆಕೆ ವಾಸ ಮಾಡ್ತಾ ಇದ್ದಂತಹ ಅಪಾರ್ಟ್ಮೆಂಟು, ಫ್ಲ್ಯಾಟು, ಒಟ್ಟಿನಲ್ಲಿ ಐಷಾರಾಮಿ ಜೀವನ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ರಾವ್ಗೆ ಈಗ ಜೈಲು ವಾಸ. ನಟಿಯ ಐಷಾರಾಮಿ ಜೀವನದ ಹಿಸ್ಟ್ರಿ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ. ಪದೇ ಪದೇ ದುಬೈಗೆ ಹೋಗಿ ಬರ್ತಾ ಇದ್ರಂತೆ ಈ ಗೋಲ್ಡ್ ನಟಿ ರನ್ಯಾ. ವರ್ಷಕ್ಕೆ ಆಕೆಯ ಫ್ಲ್ಯಾಟ್ನ ಬಾಡಿಗೆನೇ ಏನಿಲ್ಲ ಅಂದರೂ 50 ಲಕ್ಷ ದಾಟುತ್ತಂತೆ. ತಿಂಗಳಿಗೆ ಬರೋಬ್ಬರಿ 4.5 ಲಕ್ಷ ರೂಪಾಯಿ ಬಾಡಿಗೆ. ಎಲ್ಲಿ? ಬೆಂಗಳೂರಿನ ಲ್ಯಾವೆಲ್ಲೆ ರಸ್ತೆಯ ನಂದವಾಣಿ ಮ್ಯಾನ್ಷನ್ನಲ್ಲಿ ಈಕೆ ವಾಸ ಇದ್ದರು ರನ್ಯಾ ರಾವ್. ಅಪಾರ್ಟ್ಮೆಂಟ್ನ 3ನೇ ಫ್ಲೋರ್ನಲ್ಲಿ ರನ್ಯಾ ರಾವ್ ಅವರ ವಾಸ. ಕಳೆದ 3 ತಿಂಗಳ ಹಿಂದಷ್ಟೇ ಈ ಐಷಾರಾಮಿ ಫ್ಲ್ಯಾಟ್ಗೆ ಶಿಫ್ಟ್ ಆಗಿದ್ದರು ನಟಿ ಅಂತ ಗೊತ್ತಾಗಿದೆ. ಇಷ್ಟು ಬಾಡಿಗೆ ಕಟ್ತಾ ಇದ್ದ ರನ್ಯಾ ಆದಾಯದ ಮೂಲ ಬೆನ್ನತ್ತಿದ್ರು ತನಿಖಾಧಿಕಾರಿಗಳು. ಹೆಂಗೆ ಸಿಗ್ತಾ ಇದೆ? ತಿಂಗಳಿಗೆ 4.5 ಲಕ್ಷ ಬಾಡಿಗೆ ಕಟ್ತಾರೆ ಅಂದರೆ ಇವರಿಗೆ ಎಲ್ಲಿ ಬರ್ತಾ ಇದೆ ದುಡ್ಡು ಅಂತ ಗೊತ್ತಾಗಬೇಕಲ್ಲ. ಅನುಮಾನ ಮೂಡುತ್ತೆ ಎಂಥವ್ರಿಗೂ ಕೂಡ. ಆ ರೀತಿ ಬೆನ್ನತ್ತಿದಾಗ ಗೊತ್ತಾಗಿದ್ದು ಈಕೆ ಗೋಲ್ಡ್ ಸ್ಮಗ್ಲಿಂಗನ್ನು ಮಾಡ್ತಾ ಇದ್ದಾರೆ. ಒಂದು ಸರ್ತಿ ದುಬೈಗೆ ಹೋದರೆ 1 ಕೋಟಿ ದುಡಿತಾರೆ. ಹೇಳಿದ್ನಲ್ಲ, 10 ಲಕ್ಷ 1 kg ಚಿನ್ನವನ್ನು ಅಲ್ಲಿಂದ ತಂದು ಇಲ್ಲಿಗೆ ಮಾರಿದ್ರೆ 10 ಲಕ್ಷ ಲಾಭ. ಒಂದೊಂದು ಸರ್ತಿ ಹೋದರೆ ಈಕೆ 13, 14, 15 kg ಚಿನ್ನ ತರ್ತಾ ಇದ್ರಂತೆ. ಅದು ಎಲ್ಲಿ ಇಟ್ಕೊಂಡು ತರ್ತಾ ಇದ್ರು ಏನೋ. ಏರ್ಪೋರ್ಟ್ನಲ್ಲಿ ಒಂದು ಬೆಲ್ಟು ಪರ್ಸ್ನು ಬಿಡದಿದ್ದಂಗೆ ಸ್ಕ್ಯಾನ್ ಮಾಡ್ತಾರಪ್ಪ. ಅದು ಹೆಂಗೆ ಇವ್ರಿಗೆ ಅದೆಲ್ಲ ಆಯಿತು ಅಂತಲೇ ಗೊತ್ತಿಲ್ಲ. ಈ ನಡುವೆ ನಟಿ ರನ್ಯಾ ರಾವ್ ಕನಸಿನಲ್ಲೂ ಕೂಡ ನಾನು ಅರೆಸ್ಟ್ ಆಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಅವ್ರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ವಿಚಾರವನ್ನು. ಕೊನೆಗೂ ಲಾಕ್ ಆದರು. ರನ್ಯಾ ರಾವ್ ಅಪಾರ್ಟ್ಮೆಂಟ್ ಮೇಲೆ ದಾಳಿ ಮಾಡಿದ್ರು DRI ಅಧಿಕಾರಿಗಳು. ಲ್ಯಾವೆಲ್ಲೆ ರಸ್ತೆಯಲ್ಲಿರುವ ಫ್ಲ್ಯಾಟ್ನಲ್ಲಿ 2.5 ಕೋಟಿ ಕ್ಯಾಶನ್ನು ಸೀಸ್ ಮಾಡಿದರು. ಕ್ಯಾಶ್ ದಾಖಲಾತಿಗಳನ್ನು 2 ಬ್ಯಾಗ್ಗಳಲ್ಲಿ ಕೊಂಡೊಯ್ದಿದ್ದಾರೆ DRI ಅಧಿಕಾರಿಗಳು. ಅಂದರೆ ಈಗ ರನ್ಯಾ ರಾವ್ನ ಅರೆಸ್ಟ್ ಮಾಡಿದ ನಂತರ ಆಕೆ ವಾಸವಿದ್ದಂತಹ ಅಪಾರ್ಟ್ಮೆಂಟ್ ಮೇಲೆ DRI ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ದಾಳಿ ಮಾಡಿದಾಗ ಮನೆಯಲ್ಲೇ 2.5 ಕೋಟಿ ಕ್ಯಾಶ್ ಇತ್ತಂತೆ. ಇವರು ಮನೆಯಲ್ಲೇ 2.5 ಕೋಟಿ ಕ್ಯಾಶ್ ಇಟ್ಕೊಂಡಿದ್ದಾರೆ ಅಂತಂದರೆ ಅದು ಇಲ್ಲೀಗಲ್. ಆ್ಯಕ್ಚುಲಿ ಆ ಥರ ಕ್ಯಾಶೇ ಇಟ್ಕೊಳ್ಳೋ ಹಂಗಿಲ್ಲ ರೂಲ್ಸ್ ಪ್ರಕಾರ ಅಷ್ಟೊಂದು. ಸೊ ಆಗ ಗೊತ್ತಾಗಿದೆ. ಈಗ ಕ್ಯಾಶು ಮತ್ತು ದಾಖಲಾತಿಗಳನ್ನು 2 ಬ್ಯಾಗ್ಗಳಲ್ಲಿ DRI ಅಧಿಕಾರಿಗಳು ಕೊಂಡೊಯ್ದಿದ್ದಾರೆ. ಇನ್ನು ಮುಂದಕ್ಕೆಲ್ಲ ವಿಚಾರಣೆ, ತನಿಖೆ ಎಲ್ಲ ನಡಿಬೇಕು. ಗಂಡನ ಜೊತೆ ಸೇರಿಕೊಂಡು ಈ ಥರ ಇಲ್ಲೀಗಲ್ ಆ್ಯಕ್ಟಿವಿಟೀಸನ್ನು ಈಕೆ ಮಾಡ್ತಾ ಇದ್ದಿದ್ದು ಗೊತ್ತಾಗಿದೆ. ಇನ್ನು ಮುಂದಕ್ಕೆ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕ್ತಾರೆ. ಯಾಕೆಂದರೆ ನೀವು ಕಸ್ಟಮ್ಸ್ ಡ್ಯೂಟಿ ಕಟ್ಟದೇ ಚಿನ್ನವನ್ನು ತರೋದು ಸ್ಮಗ್ಲಿಂಗ್ ಅಂತ ಅರ್ಥ. ಈಕೆ ಮಾಡ್ತಾ ಇದ್ದಿದ್ದ ಇಲ್ಲೀಗಲ್ ಆ್ಯಕ್ಟಿವಿಟಿ. ಈಗ DRI ಅಧಿಕಾರಿಗಳು ಈಗ ಆಕೆಯನ್ನು ಬಂಧಿಸಿದ್ದಾರೆ.